ಸಿನಿಮಾದಲ್ಲಿ ಒಂದು ವಿಷಯ ಇದೆ, ಅನ್ಕೊಂಡಿದ್ದೆಲ್ಲ ಆಗೋದಿಲ್ಲ ಅಂತ. ಇದೆಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಏನ್ ಕತೆ ಅಂತ? ನಾವು ಅನ್ಕೊಂಡಿದ್ದಾಗಲ್ಲ, ಆಗೋದ್ನೆಲ್ಲ ನಾವು ಅನ್ಕೊಳೋದಿಲ್ಲ ಅಂತ ಹೇಳಿದ್ರೆ. ಸೊ ಅದು ಎಕ್ಸ್ಪೀರಿಯನ್ಸ್. ಹೌದು, ಒಂದ್ ಲೈನು ಬಟ್ ತುಂಬಾ ಅನುಭವಗಳಿರುತ್ತೆ. ಹೌದು ಅಲ್ಲ, ಹಂಗೆ ಅದು ಕರೆಕ್ಟ್ ಅಲ್ವಾ? ಆ ಡೈಲಾಗ್ ಏನಾಗಿದೆ, ಇವತ್ತಿಗೆ ನಂದು ಪಾರ್ಟ್ 2 ರಿಲೀಸ್ ಆಗಿ 100 days ಆಗಿರ್ಬೇಕಿತ್ತು. ನಾನು ಅನ್ಕೊಂಡಿದ್ದಾಗಿಲ್ಲಲ್ಲ. ಸೊ ಹಂಗಾಗಿ ಈಗ ಸಿನಿಮಾ ರಿಲೀಸ್ ಆಗಿದೆ, ಒಳ್ಳೆ ಪ್ರತಿಕ್ರಿಯೆ ಸಿಗ್ತಿದೆ, ಏನ್ ಅನ್ಸುತ್ತೆ ಈ ಕ್ಷಣ ನಿಮಗೆ? ಮೇಡಮ್, ಡೆಫಿನೆಟ್ಲಿ ಹೇಳ್ತೀನಿ, ನನಗೆ ಒಂದು ಕ್ಲಾರಿಟಿ ಇದ್ದಿದ್ದೇನು ಅಂತಂದರೆ, ಅಂದರೆ ನಾವು ಬಲ್ಲ ಮೂಲಗಳಿಂದ, ಗಾಂಧಿನಗರದಿಂದ, ಸಿನಿಮಾದವರಿಂದ ತಿಳ್ಕೊಂಡಿರೋ ವಿಷಯ ಇಷ್ಟೇ, ಸಿನಿಮಾಗೆ ಜನ ಬರ್ತಾ ಇಲ್ಲ ಅನ್ನೋದು. ಹೌದು, ಗೊತ್ತು ನನಗೆ, ಸಿನಿಮಾಗೆ ಜನ ಬರ್ತಿಲ್ಲ. ಸ್ಟಾರ್ ಸಿನಿಮಾಗಾದ್ರೆ ಓಪನಿಂಗ್ ಸಿಗುತ್ತೆ, ಫಸ್ಟ್ 2 ಶೋ, ಅದು ಬಿಟ್ಟರೆ ಹೊಸಪುರ ಸಿನಿಮಾ ನಿಲ್ತಾ ಇಲ್ಲ, ಗೆಲ್ತಾ ಇಲ್ಲ ಅಂತ ಹೇಳ್ತಾರೆ. ಬಿಡಿ, ಅದ್ರ ಬಗ್ಗೆ ಮಾತಾಡೋಕೆ ಹೋದರೆ ನೋಡಿ, ಯಾಕೆಂದರೆ ಹೊಸಪುರ ಸಿನಿಮಾ ಅಂತ ಹೇಳಿ ಅದು ಕರೆಯೋದೇ ತಪ್ಪು ಅಂತ ಅನ್ಸುತ್ತೆ ಮೇಡಮ್. ಯಾಕಂದರೆ ಒಂದು ವರ್ಷದಲ್ಲಿ 250 ಸಿನಿಮಾ ಬಂದರೆ ಮೇಡಮ್, 230 ಸಿನಿಮಾ ಹೊಸಪುರದು. ಅಂದರೆ ಇವತ್ತು ಇಂಡಸ್ಟ್ರಿ ನಿಂತಿರೋದು ಹೊಸಪುರ ಸಿನಿಮಾಗಳಿಂದ. ಹೊಸಬರು 230 ಜನ ಸಿನಿಮಾ ಮಾಡ್ತಾ ಇದ್ದಾರೆ, ಇನ್ನು 20 ಸಿನಿಮಾ ಹಳಬರ್ದು ಅಂದ್ಕೊಳ್ಳಿ, ದೊಡ್ಡ ಡೈರೆಕ್ಟ್ರು, ದೊಡ್ಡ ಸ್ಟಾರ್ಗಳದ್ದು ಅಂದ್ಕೊಳ್ಳಿ. ಇನ್ನು ಆ 20 ಸಿನಿಮಾಗಳಿಂದ, ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾರೆ, ಆ 20 ಸಿನಿಮಾಗಳಿಂದ ಮಾತ್ರ ಅಲ್ಲ ಇಂಡಸ್ಟ್ರಿ, ಇನ್ನು ಬರೋ 230 ಸಿನಿಮಾದಿಂದನೂ ಇಂಡಸ್ಟ್ರಿ ಇದೆ ಅಲ್ವಾ? ಇಲ್ಲಿ ಎಷ್ಟೋ ಕಾರ್ಮಿಕರು ಇದಾರಲ್ಲ ಮೇಡಮ್, ಲೈಟು, ಮೇಕಪ್ಪು, ಸೆಟ್ಟು, ಆರ್ಟ್ ಬೈ, ಅವ್ರಿಗೆ ಎಲ್ಲರೂ ಕೂಡ ಈ 230 ಸಿನಿಮಾಗಳಿಂದ ಊಟ ಮಾಡ್ತಿದ್ದಾರೆ ಮೇಡಮ್ ಅಲ್ವಾ? ಬರೀ 20 ಸಿನಿಮಾದಿಂದ ಅಲ್ಲ, ಅರ್ಥ ಆಯ್ತಾ? ಸೊ ಆ ಹೊಸಬರು ಸಿನಿಮಾಗಳಿಗೆ ಎಷ್ಟು ಸಪೋರ್ಟ್ ಸಿಗುತ್ತೆ ಅಂತ ಯೋಚನೆ ಮಾಡೋಕೆ ಹೋದರೆ ಮತ್ತೆ ಅದಕ್ಕೆ ಒಂದು ಸಪ್ರೇಟ್ ಮಾತಾಡಬೇಕಾಗತ್ತೆ, ಅದು ಬೇಡ ಅಲ್ವಾ?